ಎಲ್ಲ ಬಿಡಿ, ಕಳೆದ 10 ವರ್ಷಗಳಲ್ಲಿ ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆ ಆಯಿತು, ದ ಡೆಕೇಡ್ ಆಫ್ ಡಿಕೆ ಅಂತ ಪುಸ್ತಕದ ಹೆಸರು. MR ವೆಂಕಟೇಶ್ ಅಂತ ಈ ಚೆನ್ನೈನ ಒಬ್ಬ ಶ್ರೇಷ್ಠರಾಗಿರುವಂತ ಎಕನಾಮಿಸ್ಟ್ ಬರೆದಿರುವಂತ ಪುಸ್ತಕ. ಅವರನ್ನು ತುಂಬಾ ಗಂಭೀರವಾದ ಮಾತನ್ನು ಹೇಳ್ತಾರೆ. 1857 ನಂತರ 1947 90 ವರ್ಷಗಳ ಅವಧಿಯಲ್ಲಿ ಬ್ರಿಟಿಷರು ಲೂಟಿ ಮಾಡಿದ ಒಟ್ಟು ಹಣ ಇವತ್ತಿನ ಲೆಕ್ಕಾಚಾರದ ಪ್ರಕಾರ $1 ಟ್ರಿಲಿಯನ್. $1 ಟ್ರಿಲಿಯನ್. ಆದರೆ ಕಳೆದ 10 ವರ್ಷಗಳಲ್ಲಿ 2004 ನಂತರ 2014 UPA 1 UPA 2 ಇವರು ಸೇರಿ ಲೂಟಿ ಮಾಡಿರೋ ಹಣ $1.5 ಟ್ರಿಲಿಯನ್ ಅಂತೆ. ಲೆಕ್ಕಾಚಾರದ ಪ್ರಕಾರ ಇಡ್ತಾರೆ 90 ವರ್ಷಗಳಲ್ಲಿ ಬ್ರಿಟಿಷರು ಎಷ್ಟು ಲೂಟಿ ಮಾಡಿದಿರೋ ಅದಕ್ಕಿಂತ ಅರ್ಧ ಪಟ್ಟು ಜಾಸ್ತಿಯನ್ನ 9-10 ವರ್ಷಗಳಲ್ಲಿ UPA 1 UPA 2 ಅನ್ನೋ ಹೆಸರಲ್ಲಿ ಈ ದೇಶದಿಂದ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರಲ್ಲ, ಯಾರು ಲೆಕ್ಕಾಚಾರ ಕೊಡಬೇಕು? ಅಮೆರಿಕಾದ ಹಫ್ಟಿಂಗ್ಟನ್ ಪೋಸ್ಟ್ ಇತ್ತೀಚೆಗೆ ಒಂದು ವರದಿ ರಿಲೀಸ್ ಮಾಡುತ್ತೆ. ಹಫ್ಟಿಂಗ್ಟನ್ ಪೋಸ್ಟ್ ಹೇಳುತ್ತೆ, ಜಗತ್ತಿನ ಒಟ್ಟು ಶ್ರೀಮಂತರು ರಾಜಕಾರಣಿಗಳನ್ನ ಲೆಕ್ಕ ಹಾಕೊಂಡು ಹೇಳುತ್ತೆ, ಈ ಶ್ರೀಮಂತರ ಪಟ್ಟಿಯಲ್ಲಿ ಈ ದೇಶವನ್ನ 200 ವರ್ಷಗಳ ಕಾಲ ಆಳಿದಂತ ಬ್ರಿಟನ್ನಿನ ರಾಣಿ 16ನೇ ಸ್ಥಾನದಲ್ಲಿದ್ದಾಳೆ. ಬ್ರಿಟನ್ನಿನ ರಾಣಿ 16ನೇ ಸ್ಥಾನ. 10 ವರ್ಷಗಳ ಕಾಲ ಮನಮೋಹನ್ ಸಿಂಗರ ಮೂಲಕ ಆಳಿದಂತ ಸೋನಿಯಾ ಗಾಂಧಿ 12ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಲೂಟಿ ಹೆಂಗ್ ನಡೀತು ಕಳೆದ 10 ವರ್ಷಗಳಲ್ಲಿ? ಯಾರಾದ್ರೂ ದಯವಿಟ್ಟು ಇದಕ್ಕೆ ಈ ಪ್ರಶ್ನೆಗಳನ್ನ ದಯವಿಟ್ಟು ಕೇಳಬೇಕು. ಹೆಂಗ್ ನಡೀತು ಲೂಟಿ? ನಾನು ತಮಾಷೆಯಾಗಿ ಇದನ್ನ ಜೋಡಿಸ್ತೀನಿ. ಮೊದಲಿಗೆ ಕಾಂಗ್ರೆಸ್ ಬಂದ ತಕ್ಷಣ ಆಕಾಶ ನೋಡ್ತಂತೆ, ಇಲ್ಲಿ ಲೂಟಿ ಮಾಡ್ಲಿಕ್ಕೆ ಏನಾದ್ರೂ ಇದೆಯಾ ಅಂತ. ನಾನೊಂದು ಗಾದೆ ಮಾತುಂಟು, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಈ ಕಾಂಗ್ರೆಸ್ಸಿಗರಿಗೆ ಸ್ವಲ್ಪ ಚೇಂಜ್ ಮಾಡಬೇಕು. ನಮಗೂ ಕಾಣಿಸದೆ ಇದ್ದಿದ್ದು ಕಾಂಗ್ರೆಸ್ಸಿಗರಿಗೆ ಕಾಣಿಸುತ್ತೆ ಅಂತ. ನೀವು ಯೋಚನೆ ಮಾಡಿ, ಕೈಯಲ್ಲಿ ಮೊಬೈಲ್ ಹಿಡ್ಕೊಳ್ತೀವಿ, ಸಿಗ್ನಲ್ ಕಾಣುತ್ತೆ, ಮೊಬೈಲ್ ಅಲ್ಲಿ ಟವರ್ ಕಾಣುತ್ತೆ, ನಡುವೆ ಹಾದು ಬಂದಿರೋ ಸಿಗ್ನಲ್ ನಮ್ಗೆ ಕಾಣದೇ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಅದು ಕಾಣುತ್ತೆ. ಇವರು ಆ ನಡುವೆ ಹಾದು ಬಂದಿರೋ ಸಿಗ್ನಲ್ ಅನ್ನ 2G ಸ್ಕ್ಯಾಮ್ ಅನ್ನೋ ಹೆಸರಲ್ಲಿ ಈ ದೇಶದಲ್ಲಿ ಎಂತ ಭಯಾನಕವಾದ ಲೂಟಿ ಮಾಡಿದ್ರು ಅಂದ್ರೆ, 2G ಸಿಗ್ನಲ್ಗಳನ್ನ ತಮಗೆ ಬೇಕಾದವರಿಗೆ ಹಂಚಿಕೊಳ್ಳಿಕ್ಕೋಸ್ಕರ ಈ ದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದ ಲೂಟಿ ಮಾಡಿದ್ರು. ಈ ಲೂಟಿಯ ಒಟ್ಟು ಮೊತ್ತ ಈ ದೇಶ ಹಿಂದೆಂದೂ ಕೇಳರಿಯದಂತ ದೊಡ್ಡ ಮೊತ್ತವಾಗಿತ್ತು. ಇಡೀ ದೇಶ ಒಮ್ಮೆ ಗಾಬರಿ ಆಗ್ಬಿಡ್ತು. 1,76,000 ಕೋಟಿ ರೂಪಾಯಿ ಲೂಟಿ. ನಮ್ ದುರ್ದೈವ ಏನ್ ಗೊತ್ತೇನು, ನಾನು ಇಷ್ಟು ದೊಡ್ಡ ಅಮೌಂಟ್ ಅಂತಂದಾಗ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಮೊದಲನೇ ಬಾರಿ ಇದು ಎಷ್ಟು ದೊಡ್ಡ ಅಮೌಂಟ್ ಅಂತ ನೋಡ್ಲಿಕ್ಕೆ ನಾನು ಸುಮ್ಮನೆ ಹೇಳ್ತಿದ್ದೆ, ಎಲ್ಲ ಕಡೆ ನೋಡ್ಬೇಕು ಅಂತ 176 ಬರೆದು ಎಷ್ಟು 0 ಇಡಬೇಕು ಅಂತ ಲೆಕ್ಕ ಹಾಕಿದೆ. ದೇವರಾಣೆಗೂ ಲೆಕ್ಕ ತಪ್ಪೋಯ್ತು ನನಗೆ. ಎಷ್ಟು 0 ಇಡಬೇಕು ಅಂತ ಗೊತ್ತೇ ಆಗ್ಲಿಲ್ಲ ನನಗೆ. ತುಂಬಾ ಹೊತ್ತು ಒದ್ದಾಡದೆ ಲೆಕ್ಕ ಬಿಟ್ಟೆ, ಕ್ಯಾಲ್ಕುಲೇಟರ್ ತಗೊಂಡೆ. 1,76,000 ಕೋಟಿ ಬರೀಲಿಕ್ಕೆ ಹೋದ್ರೆ ಕ್ಯಾಲ್ಕುಲೇಟರ್ ಇ ಅಂತ ತೋರಿಸ್ತು, ಗೊತ್ತಾಗ್ಲಿಲ್ಲ. ಪಕ್ಕದ ಮೇಟ್ರನ್ ಕೇಳಿದೆ, ಇ ಅಂದ್ರೆ ಏನು? ಮೇಟ್ರ್ ಅಂದ್ರು ಎರರ್ ಅಂತ ಸರ್, ಅದಕ್ಕೂ ಲೆಕ್ಕ ಹಾಕ್ಲಿಕ್ಕೆ ಗೊತ್ತಾಗ್ತಿಲ್ಲ ಅಂತ. ಇನ್ನೇನ್ ಮಾಡ್ಬೇಕು? ನಾನು ಮನೆಗೆ ಬಂದೆ, 1,76,000 ಕೋಟಿ ಸ್ವಲ್ಪ ಯಾಕೋ ನಂಬರ್ ಸರಿ ಇಲ್ಲ ಅಂತ 76,000 ಕೋಟಿ ಪಕ್ಕಕ್ಕಿಟ್ಟು, ನಂಬರ್ ಮಾತ್ರ ದುಡ್ಡಲ್ಲ, ಬರೀ 76,000 ಕೋಟಿ ಪಕ್ಕಕ್ಕಿಟ್ಟು 1,00,000 ಕೋಟಿಯನ್ನ ಕಂಪ್ಯೂಟರ್ ಫೀಡ್ ಮಾಡಿ ನಾನು ಕೇಳಿದೆ, ದಿನಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ, ಐ ರಿಪೀಟ್, ದಿನಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ 1,00,000 ಕೋಟಿ ಖರ್ಚು ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ರೆ ಕಂಪ್ಯೂಟರ್ ಉತ್ತರ ಕೊಡ್ತು, ಬಹಳ ದಿನ ಬೇಕಾಗಲ್ಲ, 289 ವರ್ಷ ಸಾಕು ಅಂತ. ಬಹಳ ಜನ ಈಗ ಮುಖ ನೋಡ್ಕೊಳ್ತಿದ್ರು.